ಹಾಯ್ ಹಲೋ ನಮಸ್ತೆ ನೀತುಗ್ನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ವಿಶೇಷ ಏನು ಅಂದರೆ ನಾನು ಚಾರ್ಧಾಮ್ ಯಾತ್ರೆಗೆ ಹೊರಟಿದ್ದೆ, ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿಗೆಲ್ಲ. ಹಾಗಾಗಿ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ ಅಂದರೆ ಏರ್ಪೋರ್ಟಿಂದ. ನಾನು ಹೋಗಿದ ತಕ್ಷಣ ಫಸ್ಟ್ ನಮ್ಮದು ಫ್ಲೈಟ್ ಇತ್ತು, ಏರ್ ಇಂಡಿಯಾ ಇತ್ತು. ಅಲ್ಲಿ ನಮಗೆ ಫ್ಲೈಟ್ ಲೇಟ್ ಆಗಿದ್ದಕ್ಕೆ ತಿಂಡಿ ಕೂಡ ಫ್ರೀ ಇತ್ತು. ಏನು ಅಂತ ಅಂದರೆ ಅವಲಕ್ಕಿ ಮತ್ತು ಒಂದು ಪರೋಟ ಫ್ರೀ ಆಗಿತ್ತು. ಅದಾಗಿದ್ಮೇಲೆ ಫ್ಲೈಟ್ 1 ಗಂಟೆ ಲೇಟ್ ಇತ್ತು ನಮ್ಮದು. ಅವತ್ತು 1 ಗಂಟೆ ಡಿಲೇ ಇರೋದ್ರಿಂದ ತಿಂಡಿ ಎಲ್ಲ ಫ್ರೀ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ಆಮೇಲೆ ಫ್ಲೈಟಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮೊದಲು ಹೋಗಿದ್ದು ದೇಹರಾದೂನ್ಗೆ, ಯಾಕಂದರೆ ನಮ್ಮದು ಫ್ಲೈಟ್ ಇದ್ದಿದೆ ಅಲ್ಲಿಗೆ ದೇಹರಾದೂನಿಂದ ನಾವು ಹೋಗಬೇಕಾಗಿದ್ದು ಗಂಗೋತ್ರಿಗೆ, ಯಮುನೋತ್ರಿಗೆ ಹೋಗಬೇಕಿತ್ತು. ಹಾಗಾಗಿ ಯಮುನೋತ್ರಿಗೆ ಹೋಗಬೇಕಾದ್ರೆ ಏನು ಮಾಡಿದರು, ರೂಮ್ ಮಾಡಿದರು ನಮಗೆ, ಆಯಿತಾ. ಒಂದಿನ ನಮಗೆ ಅಲ್ಲಿ ಹಾಲ್ಟ್ ಆಗೋಕ್ಕೆ, ಯಾಕಂದರೆ ಟಯರ್ಡ್ ಆಗಿಬಿಟ್ಟಿರ್ತೀವಲ್ವ ಅಂತ. ದೇಹರಾದೂನಿಂದನೇ ಯಮುನೋತ್ರಿಗೆ ಹೋಗಬೇಕು ಅಂದರೆ ಹೆಚ್ಚು ಕಮ್ಮಿ ತುಂಬ ಲಾಂಗ್ ರೂಟು. ನಾವು ಮಧ್ಯಾಹ್ನ 3 ಗಂಟೆಗೇನೋ ಹತ್ಕೊಂಡಿದ್ದು ವ್ಯಾನ್ ಬಂತು ನಮಗೆ. ಆ ವ್ಯಾನ್ ಹತ್ಕೊಂಡು 3 ಗಂಟೆಗೆ ವ್ಯಾನ್ ಹತ್ಕೊಂಡಾಗ ದೇಹರಾದೂನ್ ಹೋಗೋವರೆಗೂ 8:30 9 ಗಂಟೆ ಆಗೋಗಿತ್ತು. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ. ಆಮೇಲೆ ಮತ್ತೇನೋ ಅಂದರೆ ವಿಶೇಷ, ಅಲ್ಲಿ ಫುಲ್ ನೀವು ಯಾವ ರೀತಿ ನೋಡಿದರೂ ಬೆಟ್ಟ ಗುಡ್ಡ, ಆಮೇಲೆ ಫುಲ್ ಘಾಟ್ ಸೆಕ್ಷನ್ನು. ಹೇಗೆ ಅಂದರೆ ರೋಡು ಕೂಡ ಡಬಲ್ ರೋಡ್ ಅಲ್ಲ, ಸಿಂಗಲ್ ರೋಡ್ ಒಂದೊಂದು ಸೈಡು. ಇದರಲ್ಲಿ ಗಾಡಿ ಓಡಿಸ್ಬೇಕು ಅವರು. ಮುಂದೆ ನಾನು ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಹೋಗ್ತೀನಿ, ನನಗೆ ಪರಿಚಯ ಆದವರೆಲ್ಲ ಪರಿಚಯ ಮಾಡಿಸ್ತಾ ಹೋಗ್ತೀನಿ ನಿಮಗೆ. ಇದು ನನ್ನ ಸ್ಟಾರ್ಟ್ ವಿಡಿಯೋ, ಚಾರ್ಧಾಮ್ದು ಸ್ಟಾರ್ಟ್ ವಿಡಿಯೋ ಇದು. ಫಸ್ಟ್ ಒಂದು 3-4 ಇದಾಗ್ಬೋದು, ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನಗೆ ಹೋದಾಗ ಯಾವ ರೀತಿ ಅಲ್ಲಿ ಇದಾಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾವ ರೀತಿ ಇತ್ತು, ಯಾವ ರೀತಿ ರೂಮ್ ಮಾಡ್ಕೊಂಡ್ವಿ, ಹೇಗಿತ್ತು ಅಲ್ಲಿ ಹೋದಾಗ ನಮಗೆ ಅನ್ನೋದೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರ್ತೀರೋ, ಇದು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನೀವು ಆ ಥರ ಮಾಡ್ಕೊಂಡಾಗ ನನ್ನ ಫಸ್ಟ್ ವಿಡಿಯೋ ನಾನು ಏನೇ ಹಾಕಿದ್ರು ನಿಮಗೆ ಬರುತ್ತೆ. ಹಾಗಾಗಿ ಹೇಳ್ತಾ ಇರೋದು ಈ ಥರ ಇತ್ತು ನಮ್ಮದು. ಆಮೇಲೆ ಫ್ಲೈಟಿಂದ ನೋಡಬೇಕಾದ್ರೆ ಫುಲ್ ಅವತ್ತು ವೆದರ್ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ನೀಟಾಗಿ ನಾನು ಫ್ಲೈಟಿಂದ ವಿಡಿಯೋ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಹೇಗೆ ಅಂದರೆ ಹೇಳೋಕ್ಕೆ ಆಗಲ್ಲ. ಮೇಲಿಂದ ನೋಡ್ತಾ ಇದ್ದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಆ ಮೋಡದ ಕೆಳಗೆ ಚಿಕ್ಕ ಚಿಕ್ಕ ಊರು ಕಾಣಿಸುತ್ತೆ, ಫುಲ್ ಮೋಡ ಇರುತ್ತೆ. ನಮ್ಮ ದೇವರೆಲ್ಲ ಇಲ್ಲೇ ನೆಲೆಸ್ಬಿಟ್ಟಿದ್ದಾರಾ ಅಂತ ಅನಿಸ್ತಾ ಇರುತ್ತೆ, ಈ ಜಾಗದಲ್ಲಿ ಇದ್ದಾರಾ ಅಂತ ಅನ್ನಿಸ್ತಾ ಇರುತ್ತೆ. ಮನಸ್ಸಿಗೆ ಏನೇನೋ ಕಲ್ಪನೆ ಬರ್ತಾ ಇರುತ್ತೆ, ಯಾವುದೋ ಒಂದು ಕಲ್ಪನೆ ಲೋಕದಲ್ಲಿ ಇರ್ತೀವಿ. ಹಾಗಿತ್ತು ಫ್ಲೈಟಿಂದಿದು. ಆಮೇಲೆ ರೀಚ್ ಆದಕ್ಕಿದ್ದ ತಕ್ಷಣ ನಮಗೆ ರೂಮ್ ಈ ರೀತಿ ಇತ್ತು. ನನ್ನ ರೂಮ್ ಅಷ್ಟೊಂದು ಕ್ಲಿಯರಾಗಿ ಏನು ತೆಕ್ಕೊಂಡಿಲ್ಲ. ನಮ್ಗೆ ರೂಮು 3 ಜನ ಉಳ್ಕೊಳ್ಳೋಕೆ ರೂಮ್ ಕೊಟ್ಟಿದ್ರು ನಮಗೆ. ಸಿಂಗಲ್ ಬೆಡ್ ಒಂದು, ಡಬಲ್ ಬೆಡ್ ಒಂದು ಕೊಟ್ಟಿದ್ರು, 3 ಜನ ಉಳ್ಕೊಳ್ಳೋಕ್ಕೆ. ಸರಿ, ಬೆಳಗ್ಗೆ ಎದ್ದು ನಾವು ಹಾಯ್ ಗೈಸ್, ಇವತ್ತಿನ ಬ್ಲಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇಹರಾದೂನ್ಗೆ ಬಂದಿದ್ದೀನಿ. ನಾವು ರೂಮ್ ಮಾಡ್ಕೊಂಡಿದ್ದೀವಲ್ವ, ಆ ರೂಮಿಂದು ವ್ಯೂ ಹೀಗಿದೆ. ಅಂದರೆ ನದಿ ತುಂಬ ನೀರಿಲ್ಲ, ಸ್ವಲ್ಪ ಕಮ್ಮಿ ಇದೆ ನದಿ ನೀರು. ಹಾಗಾಗಿ ಆದರೂ ರಾತ್ರಿ ಎಲ್ಲ ಚಿಳು ಅಂತ ಶಬ್ದ ಬರ್ತಾನೆ ಇತ್ತು. ನಾವೇನಿರ್ಬೋದು ಅಂತ ನೋಡಿದಾಗ ಕತ್ತಲೆ ಇತ್ತು, ಏನೂ ಕಾಣಿಸ್ತಾ ಇದ್ದಿಲ್ಲ. ಬೆಳಗ್ಗೆ ಬಂದು ನೋಡಿದ್ರೆ ಇಷ್ಟು ಚೆನ್ನಾಗಿದೆಯಾ ಸೀನರಿ ಅಂತ ಅನ್ನಿಸ್ತಿತ್ತು. ನಿಜವಾಗ್ಲೂ ಸಖತ್ತಾಗಿದೆ. ಅಂದರೆ ಅಷ್ಟೊಂದು ಮಳೆ ಆಮೇಲೆ ಇಲ್ಲ, ಸದ್ಯಕ್ಕೆ ಬಿಸಿಲಿತ್ತು. ಇಲ್ಲಿ ವೆದರ್ ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಬಿಸಿಲಿರುತ್ತೆ, ಯಾವಾಗ ಇದಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಆ ಥರ ಇಲ್ಲಿ. ಆದರೆ ಈಗ ಸದ್ಯದ ಮಟ್ಟಕ್ಕೆ ಚೆನ್ನಾಗಿದೆ. ಈಗ ನಾವು ಹೋಗ್ತಿರೋದು ಯಮುನೋತ್ರಿ. ಹಾಂ, ಅದೇ ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್.
ನೋಡಿದ್ರಲ್ವ ನದಿ ಪಕ್ಕನೇ ರೂಮ್ ಕೊಟ್ಟಿದ್ದು. ಅದನ್ನು ಬೆಳಿಗ್ಗೆ ನೋಡಿದಾಗ ನಂಗೆ ಗೊತ್ತಾಗಿದ್ದು ನದಿ ಇದೆ ಅಂತ. ಶಬ್ದ ಬರ್ತಿತ್ತು ನೈಟೇ, ಆದರೆ ನಾನು ಡೇ ನೋಡಿದಾಗ ನಂಗೆ ಗೊತ್ತಾಗಿತ್ತು ನದಿ ಇದೆ ಅಂತ. ಸರಿ, ನಮಗೆ 4 ಗಂಟೆಗೇ ಹೇಳೋಕೆ ಹೇಳಿದರು, ಯಾಕಂದರೆ ಹೋಗೋವರೆಗೂ ಲೇಟ್ ಆಗುತ್ತೆ ಅಂತ ಹೇಳಿ. ಮಧ್ಯದಲ್ಲಿ ಒಂದು ರೂಮ್ ಮಾಡಿದರು. ನಾವು ಹೊರಟಿದ್ದು ಯಮುನೋತ್ರಿಗೆ ಹೊರಟಿದ ತಕ್ಷಣ ನಮ್ಗೆ ಇದೇ ವ್ಯಾನ್ ಇದ್ದಿದ್ದು ನಮ್ಮದು. 10-12 ದಿವಸ ಎಲ್ಲ ಇದೇ ವ್ಯಾನ್ ಇತ್ತು ನಮಗೆ. ಎಲ್ಲ ಕಡೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾಯಿದ್ರು. ಸರಿ, ಅಲ್ಲಿಂದ ಹೋಗಬೇಕಾದ್ರೆ ಫಸ್ಟ್ ನಾವು ವಿಡಿಯೋ ನೋಡ್ಬೇಕಾದ್ರೆ ನಮಗೆ ಅನಿಸಿದ್ದು, ಏನಪ್ಪ ಇದು ಘಾಟ್ ಸೆಕ್ಷನ್ನು ಅಂತ ಅನ್ನಿಸ್ತು. ಎಲ್ಲ ಕಡೆನೂ ಹೀಗೆ ನಾವು ಹೋಗಿದ್ದ ಜಾಗ ಎಲ್ಲ ಫುಲ್ ಘಾಟ್ ಸೆಕ್ಷನ್ನು. ಆಮೇಲೆ ಮಣ್ಣು ಕುಸಿತ ಆಗಿ ಕಲ್ಲೆಲ್ಲ ಬಿದ್ದಿರುತ್ತೆ. ನಮ್ಮ ಪುಣ್ಯಕ್ಕೆ ಏನು ಅಂದರೆ ನೋಡಿ, ಈ ಥರ ಕಲ್ಲೆಲ್ಲ ಬಿದ್ದಿರುತ್ತೆ ಆಯಿತಾ. ನಮ್ಮ ಪುಣ್ಯಕ್ಕೆ ಅವಾಗ ಮಳೆ ಇಲ್ಲ, ಆಮೇಲೆ ಏನು ಮಳೆ ಇದ್ದಿಲ್ಲ, ಬಿಸಿಲಿತ್ತು. ಹಾಗಾಗಿ ಪರವಾಗಿಲ್ಲ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಮಳೆ ಬಂದ್ರೂ ದೊಡ್ಡ ದೊಡ್ಡ ಕಲ್ಲೇ ಬಿದ್ದೋಗತ್ತಂತೆ, ಮಣ್ಣೆ ಕುಸಿಯೋತ್ತಂತೆ. ಹಾಗಾಗಿ ರಿಪೇರಿ ಕೆಲಸ ನಡೀತಾನೇ ಇರುತ್ತೆ. ಆ ದೇವರು ನಮಗೇನಂತ ಇದು ಮಾಡ್ತೋ, ನಾವು ಇದ್ದಿದ್ದಷ್ಟು ದಿನ ಕೂಡ ನಮಗೆ ಮಳೆ ಬಂದಿಲ್ಲ. ಆಮೇಲೆ ಒಂದು ಸ್ವಲ್ಪನೂ ಎಲ್ಲೂ ಮಣ್ಣು ಕುಸಿದಾಗಲಿ ಕಲ್ಲಿದಾಗಲಿ ಎಲ್ಲೂ ಆಗಿಲ್ಲ. ಆದರೆ ಬಿದ್ದಿರೋದು ನೋಡ್ತಾ ಇದ್ದರೆ ಭಯನೇ ಆಗ್ತಿತ್ತು. ಏನಪ್ಪ ಈ ರೋಡು ಹಿಂಗಿದೆ ಅಂತ. ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯನೇ ಅಂದ್ಕೊಳ್ತೀವಿ, ಎಷ್ಟು ಘಾಟ್ ಸೆಕ್ಷನ್ ಅಪ್ಪ ಇದು ಹೇಗಿದೆ ಅಂತ ಅಂದ್ಕೊಂಡು ಭಯ ಪಡ್ತೀವಿ. ಆದರೆ ಅದಕ್ಕಿಂತ ಘಾಟ್ ಸೆಕ್ಷನ್ ಅಂದ್ಕೊಳ್ಳಿ ಇದು. ಒಂದೊಂದು ಸರ್ತಿ ಕೆಳಗೆ ನೋಡಿದರೆ ಎಷ್ಟು ಪಾತಾಳ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಡೀಪಾಗಿರುತ್ತೆ. ಆಮೇಲೆ ರೋಡು ಬೇರೆ ಸಿಂಗಲ್ ಇರುತ್ತೆ. ನಾವು ಬಾಹುಬಲಿ ಅಂತ ನಮ್ಮ ಕಂಡಕ್ಟ್ರಿಗೆ ನಾವು ಡ್ರೈವರಿಗೆ ಹೆಸರಿಟ್ಟಿದ್ದು. ಎಲ್ಲಿ ನೋಡಿದ್ರು ನಿಮಗೆ ಕಾಣಿಸೋದು ಅಷ್ಟೇ ನೀರು, ಬೆಟ್ಟ ಅಷ್ಟೇ ಕಾಣಿಸುತ್ತೆ, ಮಣ್ಣು ಕುಸಿತ ಅಷ್ಟೇ ಕಾಣಿಸುತ್ತೆ ಹೊತ್ತು ನಿಮಗೆ ಬೇರೆ ಏನೂ ಇಲ್ಲ. ಆ ಚಿಕ್ಕ ಚಿಕ್ಕ ಜಾಗದಲ್ಲೂ ಸ್ವಲ್ಪ ಸ್ವಲ್ಪ ಮನೆ ಕಟ್ಕೊಂಡಿರ್ತಾರೆ. ಜಾಗನೇ ಚಿಕ್ಕದು, ಅಂಥದ್ರಲ್ಲೂ ಮನೆ ಕಟ್ಕೊಂಡಿರ್ತಾರೆ. ಆದರೆ ನಮ್ಮ ಡ್ರೈವರಿಗೆ ಹೇಳಬೇಕು ಮಾತ್ರ ಹ್ಯಾಂಡ್ಸಪ್ ಅಂತ. ಯಾಕೆಂದರೆ ಅವರು ಓಡಿಸ್ತಿದ್ದಿದ್ದು ಸ್ಟೈಲ್, ಅವ್ರು ಓಡಿಸ್ತಿದ್ದಿದ್ದು ನ್ಯಾಕ್ ನೋಡಿದರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 10 ದಿವಸನೂ ಅವ್ರು ಓಡಿಸಿದ್ರು. 10 ದಿವಸದಲ್ಲೂ ಎಲ್ಲೂ ನಮಗೊಂಚೂರು ಇದು ಮಾಡಿಲ್ಲ, ಅಷ್ಟು ನೀಟಾಗಿ ಓಡಿಸಿದ್ರು ಮಾತ್ರ ಅವರು. ಅಲ್ಲಿ ಯಾರೇ ಡ್ರೈವರಿಗೂ ಗ್ರೀನ್ ಕಾರ್ಡ್ ಅಂತ ಕೊಡ್ತಾರಂತೆ, ಅಂಥವ್ರಿಗೆ ಮಾತ್ರ ಅಲ್ಲಿ ಓಡ್ಸೋಕ್ಕೆ ಪರ್ಮಿಷನ್ ಇರುತ್ತೆ, ಬೇರೆ ಯಾರಿಗೂ ಇರಲ್ಲ. ಯಾಕಂದರೆ ರೋಡೇ ಆಗಿದೆ ಅಲ್ಲಿ, ನಿಮಗೆ ಹೇಳೋಕ್ಕೆ ಆಗಲ್ಲ. ನೀವು ನನ್ನ ವೀಡಿಯೋದಲ್ಲಿ ನೀವು ಏನೇನು ನೋಡಿದರೂ ನಿಮಗೆ ಗೊತ್ತೇ ಆಗಲ್ಲ. ಇಷ್ಟೇನಾ ಅಂತ ಅನಿಸುತ್ತೆ. ನೀವು ಮುಂದೆ ಕಣ್ಣಿಂದ ನೋಡ್ಬೇಕು ನೀವು, ಅಬ್ಬಾ ಅಂತ ಹೇಳಿಬಿಡ್ತೀರ, ಆ ರೀತಿ ಇದೆ. ಅಂದರೆ ನನ್ನ ಫೋನಲ್ಲೂ ಅದು ವಿಡಿಯೋ ಮಾಡ್ಕೊಂಡು ಅಷ್ಟು ಇದು ಕ್ಯಾಚ್ ಮಾಡೋಕ್ಕಾಗಲ್ಲ. ಆದರೆ ಆ ರೀತಿ ಇದೆ ರೋಡು. ಆಮೇಲೆ ಅಲ್ಲಿ ಹೇಗೆ ಅಂದರೆ ಚಿಕ್ಕ ಚಿಕ್ಕ ಜಾಗದಲ್ಲೇ 4 ಅಂತಸ್ತು 5 ಅಂತಸ್ತು ಕಟ್ಕೊಂಡ್ಬಿಟ್ಟಿರ್ತಾರೆ, ಮೇಲೆ 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 ಪಿಲ್ಲರ್ ಹಾಕಿ. ಅಲ್ಲಿಂದು ಮನೆ ಸ್ಟೈಲೇ ಬೇರೆ, ಊಟದ ಸ್ಟೈಲೇ ಬೇರೆ. ಹೇಳ್ತಾ ಹೋದರೆ ನಿಮಗೆ ಮುಗಿಯೋದೇ ಇಲ್ಲ ನನಗೆ. ಯಾಕಂದರೆ ಅಲ್ಲಿ ವಾತಾವರಣನೇ ಚೇಂಜು. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆದರೆ ನಾವು ಹೋಗಿ ಅಲ್ಲೇ ವಾಸ ಮಾಡ್ತೀವಿ ಅಂದರೆ ನಿಜ ಕಷ್ಟ ಆಗೋಲ್ಲ. ಅಲ್ಲಿ ನಾವೆಲ್ಲ ಅಲ್ಲಿ ವಾಸ ಮಾಡ್ತೀವಿ ಅಂತ ತುಂಬ ಜೀವನ ಕಷ್ಟವೂ ಇದೆ. ಅಷ್ಟೇ ಸುಂದರ ಅಂದರೆ ಪ್ಲೇಸ್ ಅಷ್ಟೇ ಸುಂದರವಾಗಿದೆ. ಆದರೆ ನೋಡೋಕ್ಕೆ ಏನೋ ಒಂಥರ ಖುಷಿ, ಎಷ್ಟೊಳ್ಳೆ ಪ್ಲೇಸಲ್ಲಿದ್ದೀವಿ ಅಂತ ಅನಿಸುತ್ತೆ. ನಮ್ಮ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ. ಅದೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಆದರೆ ನಮ್ಮಂಥವರಿಗೆಲ್ಲ 10 ದಿನ 12 ದಿನಕ್ಕೆ ಸುಸ್ತಾಗ್ಬಿಟ್ಟು ಸಾಕಪ್ಪ ಅನಿಸ್ಬಿಡುತ್ತೆ. ಅಲ್ಲಿರೋರಿಗೆ ಅದು ಸರಿಯಾಗಿ ಹೋಗುತ್ತೆ. ನಾವು ಹತ್ತಿದ ಬೆಟ್ಟ ನಿಮಗೆ ಹೇಳೋಕ್ಕೆ ಹೋದರೆ ನೀವು ನಂಬಲ್ಲ, ಹೆಸ್ರಿಗೆ ಮಾತ್ರ 8 ಕಿಲೋಮೀಟ್ರು ಇದೆ ಇದು. ಆದರೆ ಹತ್ತಿ ಇಳಿಯೋಕ್ಕೆ 16 ಕಿಲೋಮೀಟ್ರು ಆಗುತ್ತೆ. ಒಂದೇ ದಿನದಲ್ಲಿ ಹತ್ತಿ ಇಳಿಬೇಕು. ಕುದುರೆ ಕೂಡ ಇದೆ, ಡೋಲಿ ಕೂಡ ಇದೆ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಆದರೆ ನಾನು ಕುದುರೆ ಡೋಲಿ ಏನೂ ತೊಗೊಂಡಿದ್ದಿಲ್ಲ, ನಡಿಬೇಕು ಅನ್ನೋದಿತ್ತು. ಆಮೇಲೆ ನಂಗೆ ಕುದುರೆ ನನಗೇನೋ ಗೊತ್ತಿಲ್ಲ, ಕುದುರೆ ಇಷ್ಟ ಇಲ್ಲ ನಂಗೆ ಹತ್ಕೊಂಡು ಅದಕ್ಕೆ ಇದು ಮಾಡ್ಕೊಳ್ಳೋದು. ಆ ರೀತಿ ಈಗ ಆಗೋದೇ ಇಲ್ಲ ಅನ್ನೋರು ಬೇಕೇ ಬೇಕು. ನಾವು ಹೇಳ್ದಷ್ಟು ಸುಲಭ ಅಲ್ಲ ಅಲ್ಲಿ ಹತ್ತೋದು, ತುಂಬ ಡಿಫಿಕಲ್ಟ್ ಇದೆ. ಎಷ್ಟು ಅಂದರೆ ತುಂಬ ಗಂಗೋತ್ರಿ ಓಕೆ, ಗಂಗೋತ್ರಿಗೆ ನಡ್ಕೊಂಡೇ ಹೋಗ್ಬೋದು. ಯಮುನೋತ್ರಿ ಅಂತೂ ಆ ಬೆಟ್ಟನೇ ಹೇಗಿದೆ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಬೆಟ್ಟ ಆ ರೀತಿ ಇದೆ ಬೆಟ್ಟ. ಆ ಬೆಟ್ಟ ಫುಲ್ ಹತ್ತಬೇಕು ನಾವು. ಅಲ್ಲಿರೋದು ಆ ತಾಯಿ ನೀರು ಹರ್ಕೊಂಡು ಬರುತ್ತೆ. ಅಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದಾಗೆ. ಆ ದೇವಸ್ಥಾನದಲ್ಲಿ ಒಂದು ಕುಂಡದಲ್ಲಿ ಬಿಸಿನೀರು ಕೂಡ ಬರುತ್ತೆ ಸ್ನಾನ ಮಾಡೋಕ್ಕೆ. ನಾವು ಕುಂಡಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡಿಲ್ಲ, ಒಟ್ಟಿನಲ್ಲಿ ಕುದಿಯೋ ನೀರು ಬಿಸಿನೀರು ಬರುತ್ತೆ. ಅಲ್ಲಿ ನಿಮಗೆ ಏನು ವಿಶೇಷ ಅಂದರೆ ಒಂದು ಹಕ್ಕಿ
ಅಲ್ಲಿ ಅಕ್ಕಿ ತೊಗೊಂಡು ಹೋಗ್ತಾರೆ. ಅಕ್ಕಿ ಆ ಕುಂಡದಲ್ಲಿ ಹಾಕಿ ಬೇಯಿಸ್ಕೊಂಡು ತಿಂದ್ಕೊಂಡು ಪ್ರಸಾದ ಅಂದ್ಕೊಂಡು ಬರ್ತಾರೆ ಸ್ವಲ್ಪ ಸ್ವಲ್ಪ. ಇಲ್ಲಾಂದರೆ ತುಂಬ ಜನ ಆ ಅಕ್ಕಿನ ಡಿಪ್ ಮಾಡಿಸ್ಕೊಂಡು ತೊಗೊಂಡು ಬರ್ತಾರೆ ಮನೆಗೆ. ನಾನು ಡಿಪ್ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದೆ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನನಗೆ ಯಮುನೋತ್ರಿಲಿ ಯಾವ ರೀತಿ ಇತ್ತು ಅನುಭವ ಅಂತ. ಆದರೆ ಫಸ್ಟ್ ಡೇನೇ ನಮಗೆ ಬೆಟ್ಟ ಹತ್ತಕ್ಕೆ ಕೊಟ್ಬಿಟ್ರು. ಯಮುನೋತ್ರಿ ಹತ್ತಬೇಕಿತ್ತು ನಾವು. ನಮಗೆ ಗೊತ್ತೇ ಇಲ್ಲ ಆ ದೇವಸ್ಥಾನ ಎಲ್ಲಿ ಬರುತ್ತೆ, ಎಲ್ಲಿವರೆಗೂ ಹತ್ತಬೇಕು, ನಾವು ಏನೂ ನಮಗೆ ಗೊತ್ತಿಲ್ಲ. ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಹತ್ತಕ್ಕಷ್ಟೇ ಸ್ಟಾರ್ಟ್ ಮಾಡಿದ್ದು. ಅದು ಹೇಗಿದೆ ಏನಿದೆ ಒಂದೂ ಗೊತ್ತಿಲ್ಲ ನಮಗೆ. ಬಟ್ ಅಲ್ಲಿ ಹತ್ತುತ್ತಾ ಇದ್ವಿ ಅಷ್ಟೇ. ಹತ್ತಿ ಇಳಿಯೋವರೆಗೂ ನಮ್ಮ ಪಾಡು ಏನು ಹೇಳ್ತೀರಾ ನೀವು, ಹೇಳೋಕ್ಕೆ ಆಗಲ್ಲ, ಅಸಾಧ್ಯ. ಅಷ್ಟು ಕಾಲು ನೋವು, ಅಷ್ಟು ಇದು. ಒಂದೇ ಸತಿ ಹೋಗಿ ನೀವು ಬೆಟ್ಟ ಹತ್ಬಿಡಿ ಅಂದರೆ, ನಾವು ಟ್ರಕ್ಕಿಂಗ್ ಮಾಡಿದ್ದೇ ಅಲ್ಲ ನನ್ನ ಲೈಫಲ್ಲಿ. ನಾನು ಒಂದು ಸತಿನೂ ಫಸ್ಟ್ ಟೈಮೇ ನಾನು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಅದು ಯಮುನೋತ್ರಿಲಿ. ಅದು ಯಮುನೋತ್ರಿ ಎಷ್ಟು ಡಿಫಿಕಲ್ಟ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ನಿಮಗೆ. ಮೆಟ್ಲು ಇಷ್ಟಿಷ್ಟು ದೊಡ್ಡದಿದೆ, ಕುದುರೆನೇ ಇಳಿಬೇಕಾದ್ರೆ ಸಾಕಾಗೋಗುತ್ತೆ. ಅಂದರೆ ಅದಕ್ಕೆ ಕಾಲು ಬ್ಯಾಲೆನ್ಸೇ ಸಿಗೋಲ್ಲ, ಅಷ್ಟು ಇದಾಗತ್ತೆ. ಯಾವ ರೀತಿ ನಿಮ್ಗೆ ಹೇಳಲಿ ಅಂತಲೇ ಗೊತ್ತಾಗ್ತಿಲ್ಲ. ಅದ್ರ ಅನುಭವ ನನಗೆ ಹೇಳೋಕ್ಕೆ ಅಸಾಧ್ಯ. ಅಲ್ಲಿ ಹೋಗಿ ನಡೆದು ಬಂದಾಗಲೇ ಗೊತ್ತಾಗೋದು, ಇಷ್ಟೊಂದು ಕಷ್ಟ ಇದೆಯಾ. ಹೆಸ್ರಿಗೆ ಮಾತ್ರ 8 ಕಿಲೋಮೀಟ್ರು. 8 ಕಿಲೋಮೀಟ್ರು ಏನು ಮಾಮೂಲಿ ನಡೆದ್ಬಿಡ್ಬೋದು, ಅದೇನು ದೊಡ್ಡ ವಿಚಾರನ ಅಂತ ಹೇಳ್ತೀವಿ. ಹೋಗ್ಬೇಕಾದ್ರೆ 8, ಬರ್ಬೇಕಾದ್ರೆ 8, ಟೋಟಲಾಗಿ 16 ಕಿಲೋಮೀಟ್ರು. ಆದರೆ ಅನ್ಸೋದು ಮಾತ್ರ 8 ಮಾಮೂಲಿ ರೋಡಲ್ಲಾದರೆ ನೀವು 8 ಅಲ್ಲ 10 ಅಲ್ಲ 12 ಕಿಲೋಮೀಟ್ರ್ ಆದರೂ ಒಂದಿನ ವಾಕ್ ಮಾಡಿಬಿಡ್ಬೋದು. ಈ ಬೆಟ್ಟ ಹತ್ತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ, ತುಂಬ ಕಷ್ಟ ಇದೆ ಬೆಟ್ಟ ಹತ್ತೋದು. ಒಂದೊಂದು ಕಾಲಿಟ್ರೂ ಬೆಟ್ಟ ಮುಂದೆನೇ ಹೋಗಲ್ಲ. 1 ಕಿಲೋಮೀಟ್ರ್ ಹೋಗಬೇಕು ಅಂದ್ರೆ ಅರ್ಧ ಮುಕ್ಕಾಲು ಗಂಟೆ ತೊಗೊಂಡಿರುತ್ತೆ. ಅದೇ ನಾವು ವಾಕ್ ಮಾಡಬೇಕಾದ್ರೆ 1 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಆರಾಮಾಗಿ ಒಂದು 15 ನಿಮಿಷದಲ್ಲಿ ಹೋಗ್ಬಿಡ್ತೀವ, 10 ನಿಮಿಷದಲ್ಲಿ ಹೋಗ್ತೀವ ಗೊತ್ತಿಲ್ಲ, ಹೋಗ್ಬಿಡ್ತೀವಿ. ಹಾಗೆ ಇಲ್ಲಿ ಹೋಗೋ ದಾರಿಲೆಲ್ಲ ಏನಿದೆ ಅಂದರೆ ರೆಸಾರ್ಟ್ಗಳಿದೆ, ಅಂದರೆ ಉಳ್ಕೊಳ್ಳೋಕ್ಕೆ ರೂಮ್ಗಳೆಲ್ಲ ಇದೆ. ಒಳ್ಳೊಳ್ಳೆ ಜಾಗದಲ್ಲಿ ರೂಮ್ ಮಾಡಿದ್ದಾರೆ, ಒಳ್ಳೊಳ್ಳೆ ಪ್ಲೇಸಲ್ಲಿ. ಈ ಥರ ಇರುತ್ತೆ ಬೆಟ್ಟ. ಇದೇನೂ ಅಲ್ಲ ನಿಮಗೆ ಕಾಣಿಸ್ತಿರೋದು, ಫುಲ್ ಎತ್ತರ ಬೆಟ್ಟ. ಇದೇನಿದೆಯೋ ಇಷ್ಟು ಚಿಕ್ಕದು ಕಾಣಿಸ್ತಿದೆಯಲ್ಲ, ಇಷ್ಟು ಚಿಕ್ಕದೇ ಇಲ್ಲ, ಇದಕ್ಕಿಂತ ದೊಡ್ಡ ಬೆಟ್ಟ ಇರೋದು. ಆ ಬೆಟ್ಟ ನಾವು ಹತ್ತಿದ್ದೀವಿ. ಹತ್ತಿ ಒಂದೇ ಇದರಲ್ಲಿ ಇಳ್ತಿದ್ದೀವಿ. ಹೆಚ್ಚು ಕಮ್ಮಿ 6-7 ಗಂಟೆ ತೊಗೊಳ್ತು ನಮಗೆ ಹತ್ತಿ ಇಳಿಯೋವರೆಗೂ. ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಇಳಿದು ಬರೋವರೆಗೂ ಒಂದು 6-7 ಗಂಟೆ ಆದರೂ ತೊಗೊಂಡಿದೆ. ಆ ಥರ ನೀರಂತೂ ಕೇಳಲೇಬೇಡಿ. ಎಲ್ಲರಿಗಿಂತ ನೀರು ಇದ್ದಿದ್ದು ಕೋಲ್ಡು ಗಂಗೋತ್ರಿಲಿ. ಎಷ್ಟು ಐಸ್ ನೀರು ಅನ್ಬೇಕು ನಿಮಗೆ, ಫ್ರಿಜ್ಜಲ್ಲಿ ಇಟ್ಟಿದ್ದು ನೀರು ಥರ यमुनोत्री मैया की जय। जोश फिर और एक बार बोलिए जय यमुनोत्री। ಇದು ಹತ್ಬೇಕಾದ್ರೆ ಇದ್ದಿದ್ದು ಜೋಶ್ ನಮಗೆ, ಆಯಿತಾ. ಬೆಟ್ಟ ಎಲ್ಲಿದೆ ಅಂತ ಗೊತ್ತಿಲ್ಲ, ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಫುಲ್ ಜೋಶಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ, ಆಯಿತಾ. ಆಮೇಲೆ ಹತ್ಬೇಕಾದ್ರೇ ಗೊತ್ತಾಗಿದ್ದು ನಮಗೆ, ಏನೇ ಮಾಡಿದ್ರು ಈ ಬೆಟ್ಟ ಹತ್ತಿ ಇಳಿಯೋವರೆಗೂ ಸಾಕಾಗ್ಬಿಡತ್ತಪ್ಪ, ಯಾಕಾದರೂ ಬನ್ನಪ್ಪ ನಾನು, ಏನಕ್ಕಾದರೂ ಬಂದೆ ಅನ್ನಿಸ್ಬಿಡ್ತು. ನೋಡಿ ಹತ್ಬೇಕಾದ್ರೆ ಎಷ್ಟು ಜೋಶಲ್ಲಿ ಆರಾಮಾಗಿ ಹತ್ತುತ್ತಿದ್ದೀನಿ ಅಂದರೆ, ದೇವ್ರ ಹೆಸ್ರು ಹೇಳ್ಕೊಂಡು ಆರಾಮಾಗಿ ಹತ್ತುತ್ತಿದ್ದೀನಿ. ಇದು ಯಮುನೋತ್ರಿ ನೀರೇ ಬರ್ತಾ ಇರೋದು. ನಮಗೆ ನಿಜ ಗೊತ್ತಿಲ್ಲ ಮೊದಲು ಇದು ಯಮುನೋತ್ರಿ ನದಿ ಇದು ಅಂತ, ಯಾಕಂದರೆ ನದಿಲಿ ನೀರು ಸ್ವಲ್ಪ ಕಮ್ಮಿ ಇತ್ತು. ಈ ರೀತಿ ಇರುತ್ತೆ ಬೆಟ್ಟ. ನಾವು ಸುಮ್ಮನೆ ಹತ್ತುತ್ತಿದ್ದೀವಿ, ಯಾಕಂದರೆ ಏನೋ ಇದೆ, ಒಂದು ದೇವಸ್ಥಾನ ಇದೆ, ಏನಿದೆ ನಮ್ಗೆ ಅಷ್ಟು ಗೊತ್ತಿಲ್ಲ. ನಾವು ಹತ್ತುತ್ತಾ ಇದ್ದೀವಿ. ಈ ನೀರಿಗೋಸ್ಕರನೇ ನಾವು ಯಮುನೋತ್ರಿಗೆ ಹೋಗೋದು, ಈ ನೀರು ತೊಗೊಂಡು ಬರೋಕ್ಕೆ. ಅಲ್ಲೇ ಒಂದು ದೇವರಿದೆ ಯಮುನೋತ್ರಿ. ಈ ಹುಡುಗರು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಇದು ಭಜನೆ ಮಾಡಿಬಿಟ್ಟು ಬರೋದಂತೆ. ಹೋಗ್ಬಿಟ್ಟು ದೇವ್ರ ಮುಂದೆ ಭಜನೆ ಮಾಡಿ ಬರೋದು. ಆ ಥರ ಹುಡುಗರು ಸಿಕ್ಕಿದ್ರು ನನಗೆ. ಮತ್ತು ಮೇಲೆ ಯಮುನೋತ್ರಿಗೂ ಹೋಗಿ ಹಾಗೆ ಭಜನೆ ಮಾಡ್ಕೊಂಡು ಬರ್ತಾರೆ ಅವರು. ಅದು ನಾನು ಮುಂದೆ ತೋರಿಸ್ತೀನಿ. ಅದು ನಾನು ಇಸ್ಕೊಂಡು ನಾನು ಹೊಡೆದೆ ಕೂಡ. ಪಾಪ ಹುಡುಗರನ್ನ ಹತ್ರ ಇಸ್ಕೊಂಡು ಕೊಡು ಸ್ವಲ್ಪ ಅಂತ ಹೇಳಿಬಿಟ್ಟು, ಟೈಮ್ ಪಾಸ್ ಏನಾದರೂ ಮಾಡಬೇಕಲ್ಲ, ಹಾಗಾಗಿ ತಿನ್ನೋಕ್ಕೆಲ್ಲ ಸಿಗುತ್ತೆ. ಜೋಳ ಸಿಗುತ್ತೆ, ಮ್ಯಾಗಿ ಸಿಗುತ್ತೆ, ಎಲ್ಲ ಸಿಗುತ್ತೆ.
ಏನು ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು. ನಾನು ಹೇಳ್ತೀನಿ, ನನಗೆ ಹತ್ತಬೇಕಾದ್ರೆ ಆಗಿದ್ದ ಕಷ್ಟಕ್ಕೆ ಒಂದು ನೀರು ಕೂಡ ಕುಡಿಬೇಕು ಅಂತ ಅನಿಸಿಲ್ಲ. ಯಾವಾಗ ಹತ್ತಿ ಮುಗಿಸ್ತೀನೋ ಅಂತ ಅನ್ನಿಸ್ಬಿಡ್ತು. ಈ ರೀತಿ ಇರುತ್ತೆ ನೋಡಿ, ಮೆಟ್ಲು 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 ಈ ರೀತಿ ಇರುತ್ತೆ. ಮೆಟ್ಲು ಮೆಟ್ಲು ಅಲ್ಲಿಂದ ಮೇಲೆ ಫುಲ್ ಹತ್ತಬೇಕು. ಇಲ್ಲಿಂದ ಕುದುರೆ ಇಳಿಬೇಕು, ಪಾಪ ಹತ್ತಬೇಕು. ಹೆಂಗಾಗ್ಬೋದು, ನೀರು ಸ್ವಲ್ಪ ಕಮ್ಮಿ ಆಗಿದೆ ಆಯಿತಾ, ಕುದುರೆಗೆ ಫುಲ್ ಕಾಲು ನೋವು. ಆಮೇಲೆ ನಮಗೆ ಜೋಶ್ ಬರ್ತಿದ್ದಿದೆ ಹೇಗೆ ಗೊತ್ತಾ, ಒಬ್ರಿಗೆ ನೋಡಿ ಕೂಡ ನಮಗೆ ಅನ್ನಿಸ್ತಿತ್ತು, ಅಯ್ಯೋ ರಾಮ, ಇವರೇ ಹತ್ತುತ್ತಿದ್ದಾರೆ, ನಾವು ಯಾಕೆ ಹತ್ತಕ್ಕೆ ಇದು ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿತ್ತು. ಅವಾಗ ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಮತ್ತೆ ಅನ್ನಿಸ್ತಿತ್ತು, ಮತ್ತೆ ಸುಸ್ತಾಗಿ ಕೂತಾಗ ಮತ್ತೆ ಅಲ್ಲಿ ಏಜ್ ಆದವರು ಕೂಡ ಅದು ಹವಾಯಿ ಚಪ್ಪಲಿಲಿ ನಾವು ಶೂ ಬೇಕು, ಆ ಥರ ಶೂ ಬೇಕು, ಹೀಗೆ ಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಅಲ್ಲೊಬ್ಬರು ಹವಾಯಿ ಚಪ್ಪಲ್ ಹಾಕ್ಕೊಂಡು ಏಜ್ ಆದವ್ರು ಹತ್ತುತ್ತಿದ್ರು. ನನಗೆ ನೋಡಿಬಿಟ್ಟು ಶಾಕ್ ಆಗೋಯ್ತು. ಅಯ್ಯೋ, ಒಂದೊಂದು ಇದರಲ್ಲೂ ಫೇಸ್ಬುಕ್ಕಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅಡ್ವರ್ಟೈಸ್ ಕೊಡ್ತಾರೆ, ಇಲ್ಲ ಹಿಂಗೆ ಹೋಗಿ ನೀವು ಈ ಶೂ ತೊಗೊಂಡೋಗಿ, ಟ್ರಕ್ಕಿಂಗ್ ಶೂ ತೊಗೊಂಡೋಗಿ, ಆ ಥರ ಹೋಗಿ, ಈ ಥರ ಹೋಗಿ ಅಂತ ಹೇಳಿ ಅವ್ರದ್ದೆಲ್ಲ ಕೇಳ್ತಾ ನಾನು 4-5 ಶೂ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಹೋಗೋದು ಮುಂಚೆ ಇದಾಗಲ್ಲ ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಆಮೇಲೆ ಅಲ್ಲೊಂದು ಏಜೆಡ್ ಅವ್ರಿಗೆ ನೋಡಿಬಿಟ್ಟು ನಾನು ಅವ್ರು ಹಾಕ್ಕೊಂಡಿದ್ದ ಚಪ್ಪಲಿ ನೋಡಿಬಿಟ್ಟು ಶಾಕ್ ಆಗಿಬಿಟ್ಟೆ ನಾನು. ಹತ್ತಕ್ಕೆ ಹುಮ್ಮಸ್ಸಿರಬೇಕು, ಹತ್ತುತ್ತೀನಿ ಅಂತ ಹೋಪ್ ಇರಬೇಕು. ಏನೇ ಆಗಲಿ ಹತ್ತುತ್ತೀನಿ ಅನ್ನೋದೊಂದು ಇದ್ದಿದ್ರೆ, ಛಲ ಇದ್ದರೆ, ಯಾವ ಚಪ್ಪಲು ಯಾವ ಶೂ ಏನೂ ಮ್ಯಾಟರ್ ಆಗಲ್ಲ. ಎಷ್ಟೋ ಜನ ಕೇದಾರ್ನಾಥಲ್ಲಂತೂ ಬರೀ ಕಾಲಲ್ಲೂ ನಡೆದಿರೋದು ನೋಡಿದ್ದೀನಿ ನಾನು. ಆಮೇಲೆ ಇಲ್ಲಿ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ, ಒಬ್ಬರು ಏಜೆಡು, ಇಲ್ಲೇ ತೋರಿಸ್ತಿದ್ದೀನಿ ನೋಡಿ, ಈಗ ಬರ್ತಾರೆ. ಹವಾಯಿ ಚಪ್ಪಲ್ ಹಾಕ್ಕೊಂಡು ನಡೆದಿದ್ದಾರೆ ಅಂದರೆ ನೀವೇನು ಹೇಳ್ತೀರಾ? ಇಲ್ಲಿ ನೋಡಿ, ಹವಾಯಿ ಚಪ್ಪಲ್ ಅವರು ಹಾಕಿರೋದು. ಅವ್ರಿಗೆ ನೀವೇನು ಹೇಳ್ತೀರಾ? ಹೇಗೆ ನಡೆದಿರಬೇಕು? ನೀವು ಯಾವುದಾದ್ರೂ ಇದರಲ್ಲಿ ನೋಡಿ ಹೇಳ್ತಾರೆ, ನೀವು ಟ್ರಕ್ಕಿಂಗ್ ಶೂ ತೊಗೊಂಡು ಬನ್ನಿ, ಟ್ರಕ್ಕಿಂಗಿಗೆ ತೊಗೊಂಬನ್ನಿ ಅಂತ. ನಮಗೆ ಎಲ್ಲೇ ಹೋದರೂ ಹತ್ತೋದೊಂದು ಹುಮ್ಮಸ್ಸಿದ್ರೆ ಹೆಂಗೆ ಬೇಕಾದ್ರೂ ಹತ್ಬೋದು, ಅದಂತೂ ನಿಜ. ಇಲ್ಲೇ ಹೋದಾಗ ಚಿಕ್ಕ ಚಿಕ್ಕ ಗುಲಾಬಿ ಹೂಗಳು, ಚಿಕ್ಕ ಚಿಕ್ಕ ಹೂಗಳು ನೋಡೋಕ್ಕೆ ಖುಷಿ ಆಗುತ್ತೆ. ಬೆಟ್ಟದ ಮೇಲೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಏನೋ ಒಂಥರ ಖುಷಿ. ಅದು ನೋಡಿ ನಾವು ಖುಷಿ ಪಡಬೇಕಷ್ಟೆ. ಅದು ನೋಡ್ತಾ ನಮ್ಮ ಆಯಾಸ ಎಷ್ಟಕ್ಕೊಂದು ನಮಗೆ ಸುಸ್ತಾಗಿರುತ್ತೋ, ಇದು ನೋಡಿ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ಇದೆ ಬೆಟ್ಟ. ಇದ್ರ ಮೇಲೆ ಇನ್ನೂ ಮೇಲೆ ಹತ್ತಿ ಹೋಗ್ಬೇಕು ನಾವು. ಫುಲ್ ಮುಗಿಸ್ಬೇಕು ಅಂದರೆ ಫುಲ್ ಹತ್ತಿ ಮೇಲೆ ಹೋಗೋವರೆಗೂ ನಮಗೆ ನಿಜ ಏನಪ್ಪ, ಯಾವ ಜಾಗಕ್ಕೆ ಬಂದುಬಿಟ್ಟಿದ್ದೀವಪ್ಪ ಅಂತ ಅನಿಸುತ್ತೆ. ಆ ದೇವ್ರನ್ನ ಅಲ್ಲಿ ಹೋಗಿ ಸ್ವಲ್ಪ ದೇವ್ರನ್ನ ನೋಡಿದಾಗ ಮನ್ಸಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅಬ್ಬಾ ಬಂದ್ವಾ ಅಂತ ಹೇಳಿ. ಇಳಿಬೇಕಾದ್ರೂ ಹಾಗೆ ಅನಿಸುತ್ತೆ, ಯಾವಾಗ ಇಳ್ದು ಕೂತ್ಕೊಳ್ತೀನಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಇದಿದೆ. ಇಲ್ಲೇನು ನೀವು ಬೆಟ್ಟ ನೋಡ್ತಿದ್ರು, ಇದ್ರ ಮೇಲೆ ಫುಲ್ ಹೋಗ್ಬೇಕು ನಾವು. ಇಲ್ಲೇನು ಸ್ವಲ್ಪ ನೀರು ವೈಟಾಗಿ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಇನ್ನೂ ಮೇಲೆ ಹೋಗಬೇಕು ನಾವು. ಇದೇನೂ ಅಲ್ಲ, ಇದ್ರ ಮೇಲೆ ಹೋಗಬೇಕು. ಅಷ್ಟು ಡಿಫಿಕಲ್ಟ್ ಇದೆ. ಹಾಗೆ ನಿಮ್ಗೆ ತೋರ್ಸೋಕ್ಕಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇವ್ರು ನನಗೆ ಪೂಜಾರಿ ಸಿಕ್ಕಿದ ದೇವಸ್ಥಾನದೊಳಗೆ. ಇವರೇ ನನಗೆ ಪೂಜೆ ಮಾಡಿಸ್ಕೊಟ್ಟಿದ್ದು. ಇದ್ರ ಬಗ್ಗೆ ಮತ್ತೆ ಮುಂದೆ ನಾನು ವಿಡಿಯೋ ಹಾಕ್ತೀನಲ್ವ ಯಮುನೋತ್ರಿದು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು. ಇದು ನನ್ನ ದೇವಸ್ಥಾನಕ್ಕೆ ಬಂದು ತಲುಪಿದಾಗ ನನಗೆ ಆ ಪೂಜಾರಿ ಸಿಕ್ಕಿ ನನಗೆ ಪೂಜೆ ಮಾಡಿಸ್ಕೊಟ್ರು. ಹಾಗಾಗಿ ಇಲ್ಲಿವರೆಗೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂದರೆ ನಾನು ಹೇಳ್ತಾ ಇಲ್ಲ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಇದಿತ್ತು ಯಮುನೋತ್ರಿದು ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ